Hi new parents, avoid this newborn massage mistakes. By the way, ನಾನು ಇಲ್ಲಿ ಹಿಮಾಲಯಸ್ ಬೇಬಿ ಆಯಿಲ್ ಪ್ಲಸ್ ಪ್ಯೂರ್ ಕಾಕೋನಟ್ ಆಯಿಲ್ನ ಎರಡು ಮಿಕ್ಸ್ ಮಾಡಿ ಬಿಸಿ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ನಂಬರ್ 1, ಡೋಂಟ್ ಮಸಾಜ್ ಆನ್ ದ ಸಾಫ್ಟ್ ಸ್ಪಾಟ್ ಆನ್ ದ ಹೆಡ್. ಆ್ಯಕ್ಚುಲಿ ಬೇಬಿ ಸ್ಕಲ್ ಇಸ್ ಮೇಡ್ ಅಪ್ ಆಫ್ ಮಲ್ಟಿಪಲ್ ಬೋನ್ಸ್ ವಿತ್ ಅ ಗ್ಯಾಪ್. ಆ ಗ್ಯಾಪ್ನ ನತ್ತಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಚೆನ್ನಾಗಿ ಎಣ್ಣೆ ತುಂಬಿ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ಇಟ್ ಈಸ್ ದೇರ್ ಫಾರ್ ಸಪೋರ್ಟಿಂಗ್ ದ ಡೆವಲಪಿಂಗ್ ಬ್ರೈನ್. ಅದು ತನಗೆ ಆಟೋಮೆಟಿಕ್ಕಾಗಿ ವಿತಿನ್ 1 to 2 years ಕೂಡ್ಕೊಳ್ಳುತ್ತೆ. ಸೆಕೆಂಡ್, ಅಯ್ಯೋ ನನ್ನ ಮಗು ಮೂಗು ತುಂಡ ಇದೆ ಮೊಂಡ ಇದೆ ಅಂತ ಎತ್ತಕ್ಕೆಲ್ಲ ಹೋಗಬೇಡಿ. ಬಿಕಾಸ್ ಬೇಬೀಸ್ ನೋಸ್ ಕಾರ್ಟಿಲೇಜ್ ವಿಲ್ ಬಿ ವೆರಿ ಸಾಫ್ಟ್. ಬೇಬೀಸ್ ನೋಸ್ ಬೋನ್ಗೆ ಹಾರ್ಮ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಡೋಂಟ್ ಡೂ ಇಟ್. ನೋಸ್ ಶೇಪ್ ಎಲ್ಲ ಇಟ್ ಡಿಪೆಂಡ್ಸ್ ಆನ್ ಜೆನೆಟಿಕ್ಸ್. ಥರ್ಡ್, ಡೋಂಟ್ ಫರ್ಗೆಟ್ ಟು ಮಸಾಜ್ ಆನ್ ದ ನೆಕ್ ಏರಿಯಾ. ಕೆಲವೊಮ್ಮೆ ಹಾಲು ಕುಡಿಸ್ತಾ ಈ ಲೆಫ್ಟ್ ಓವರ್ ಮಿಲ್ಕೆಲ್ಲ ನೆಕ್ ಕೆಳಗೆ ಸ್ಟೋರ್ ಆಗಿಬಿಟ್ಟು ಕಸ ಆಗಿಬಿಟ್ಟಿರುತ್ತೆ. ಸೊ ಜಸ್ಟ್ ಯೂಸ್ 2 fingers ಆ್ಯಂಡ್ ಜೆಂಟಲ್ ಮಸಾಜ್ ಅಂಡರ್ ದ. ಫೋರ್ತ್, ಗಿವ್ ಅ ಜೆಂಟಲ್ ಮಸಾಜ್ ಟು ಹ್ಯಾಂಡ್ಸ್. ಈ ಟ್ರೆಡಿಷ್ನಲ್ ಪ್ರಾಕ್ಟೀಸಸಲ್ಲಿ ಎಲ್ಲ ಹೆಂಗೆಂಗೋ ಕೈಗಳನ್ನ ತಿರುಗಿಸಿ ಮುರುಗಿಸಿ ಹಿಂದಕ್ಕೆ ತಿರುಗಿಸಿ ನಮಸ್ಕಾರ ಹೊಡಿಸಿ ಎಲ್ಲ ಮಾಡ್ತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಜೆಂಟಲ್ ಮಸಾಜ್. ಕೈಗಳನ್ನ ಟೈಟಾಗಿ ಇಟ್ಕೊಂಡ್ಬಿಟ್ಟಿರ್ತಾವೆ ಮಕ್ಕಳು, ಅದನ್ನು ಬಿಡಿಸಿ ಜಸ್ಟ್ ಒಂದು ಸಿಂಪಲ್ ಮಸಾಜ್ ಕೊಡಿ ಬೋತ್ ದ ಹ್ಯಾಂಡ್ಸ್ಗೆ. ಫಿಫ್ತ್, ಕೆಲವೊಮ್ಮೆ ಬೋತ್ ಗಂಡ್ಮಕ್ಳು ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಏರಿಯಾ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ ಆ್ಯಂಡ್ ವೈಟ್ ಡಿಸ್ಚಾರ್ಜ್ ಕೂಡ ಇರುತ್ತೆ. ದಟ್ ಇಸ್ ವೆರಿ ಕಾಮನ್. ಹಾಗಂತ ಅದನ್ನು ಸ್ಕ್ವೀಸ್ ಮಾಡೋದಾಗಲಿ, ಆ ವೈಟ್ ಡಿಸ್ಚಾರ್ಜ್ನ ತೆಗಿಯೋದಾಗಲಿ, ನಿಪ್ಪಲ್ಸ್ನ ಪ್ರೆಸ್ ಮಾಡೋದಾಗಲಿ, ಹೀಟ್ ಆಯಿಲ್ನ ಅದ್ರ ಮೇಲೆ ಹಾಕೋದಾಗಲಿ ಮಾಡೋಕ್ಕೆ ಹೋಗಲೇಬಾರ್ದು. ಅದರಿಂದ ಮಗುಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ದಟ್ ಈಸ್ ಬಿಕಾಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮದರ್ಸ್ ಹಾರ್ಮೋನ್ ವಿಲ್ ಬಿ ಪಾಸ್ ಡೌನ್ ಟು ಬೇಬಿ ಆ್ಯಂಡ್ ಆಫ್ಟರ್ ಡೆಲಿವರಿ ಆ ಹಾರ್ಮೋನ್ಸಿಂದ ಅದು ಸ್ವಲ್ಪ ಸ್ವೆಲ್ಲಿಂಗ್ ಕಾಣುತ್ತೆ. ಬಟ್ ವಿತ್ ಟೈಮ್ ಅಪ್ ಟು 3 months ಒಳಗೆ ಅದು ತನ್ನಂಗೆ ತಾನೇ ಹೀಲ್ ಆಗಿ ನಾರ್ಮಲ್ ಆಗುತ್ತೆ. ಆ್ಯಂಡ್ ಒನ್ ಥಿಂಗ್ ವಾಟ್ ಯು ಕ್ಯಾನ್ ಡೂ ಇಸ್ ಕೀಪ್ ದ ಬೇಬಿ ಇನ್ ಸನ್ಲೈಟ್ ಎವ್ರಿ ಡೇ. ಅದು ಸಾಲ್ವ್ ಆಗುತ್ತೆ ಆನ್ ಇಟ್ಸ್ ಓನ್. ಸಿಕ್ಸ್ತ್, ಮಗುವಿನ ಬೆಲ್ಲಿ ಬಟನ್ ಅಂದರೆ ಒಕ್ಕಳು ಏರಿಯಾ ಗಾಯ ಇನ್ನೂ ಹಸಿಯಾಗಿದೆ ಅಂದರೆ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ಆ ಹಸಿಯಾಗಿರೋ ಗಾಯದ ಮೇಲೆ ಎಣ್ಣೆ ಆಗಲಿ ಅಥವಾ ಪೌಡರ್ನ ಹಾಕಬಾರ್ದು. ಜಸ್ಟ್ ಕೀಪ್ ದ ಏರಿಯಾ ಡ್ರೈ. ಇದು ಕೂಡ ವಿತಿನ್ 1 to 2 months ಆಟೋಮ್ಯಾಟಿಕ್ಕಾಗಿ ರಿಸಾಲ್ವ್ ಆಗುತ್ತೆ. ಸೆವೆಂತ್, ಈವನ್ ಕಾಲ್ಗೂ ಅಷ್ಟೇ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಸಿಂಪಲ್ ಜಂಟಲ್ ಮಸಾಜ್ ಕೊಡಿ ಫಾರ್ ಬೋತ್ ದ ಲೆಗ್ಸ್. ಆಮೇಲೆ ಸೈಕ್ಲಿಂಗ್ ಥರ ಪೊಸಿಷನ್ ಮಾಡಿಸಿ. ಇದರಿಂದ ಮಗುಗೆ ಗ್ಯಾಸ್ ರಿಲೀಸ್ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಪ್ಲೀಸ್ ಗಿವ್ ಮಿ ಅ ಲೈಕ್, ಫಾಲೋ ಫಾರ್ ಮೋರ್ ನ್ಯೂಬಾರ್ನ್ ಟಿಪ್ಸ್, ಸೇವ್ ದಿಸ್ ಆ್ಯಂಡ್ ಶೇರ್ ಇಟ್ ಟು ನ್ಯೂ ಪೇರೆಂಟ್ಸ್. ಥ್ಯಾಂಕ್ ಯು.